ಶೇಷ 2016 ಚಿತ್ರವನ್ನ ಮಾರಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಬಿಡುಗಡೆ ಮಾಡಲಾಗ್ತಿದೆ. ಈ ಚಿತ್ರವನ್ನ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಗ್ತಿದ್ದು ಮಾರ್ಚ್ 6ರಂದು ಸಿನಿಮಾವನ್ನ ಬಿಡುಗಡೆ ಮಾಡಲಾಗ್ತಿದೆ. ಚಿತ್ರವನ್ನ ಕ್ರೈಮ್ ಮಾಧ್ಯರಿಯಲ್ಲಿ ನಿರ್ಮಿಸಲಾಗಿದ್ದು ಚಿತ್ರದ ರಚನೆ ಮತ್ತು ನಿರ್ದೇಶನವನ್ನ ಪ್ರದೀಪ್ ಅರಸಿಕೆರೆ ಮಾಡಿದ್ದಾರೆ. ಇನ್ನು ನಾಯಕ ನಟನಾಗಿ ಜಾನ್ ಕೈಪಲ್ಲಿ ನಟಿಸಿದ್ದು ಇವರು ಮೂಲತಃ ಮಲಯಾಳಂನವರಾಗಿದ್ದಾರೆ. ಈ ಚಿತ್ರದಲ್ಲಿ ಕರ್ನಾಟಕ ಹಾಗೂ ಕೇರಳ ಮೂಲದ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡದ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ನಮಸ್ಕಾರಗಳು. ನಾವು ಇಂದು ಈ ದಿನ ಶೇಷ 2016 ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಚಿತ್ರವನ್ನು ಕನ್ನಡದಲ್ಲಿ ಹಾಗೂ ಮಲಯಾಳಂ ಭಾಷೆಯಲ್ಲಿ ಎರಡು ಭಾಷೆಯಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದು ಡಬ್ಬಿಂಗ್ ಅಲ್ಲ. ಡಬ್ಬಿಂಗ್ ಅಂದರೆ ಒಂದು ಸಿನಿಮಾವನ್ನು ತೆಗೆದು ಇನ್ನೊಂದು ಸಿನಿಮಾದಲ್ಲಿ ಡಬ್ ಮಾಡ್ತಾರೆ. ನಾವು ಇದನ್ನು ಆ ರೀತಿ ಮಾಡಿಲ್ಲ. 2 ಸಲ ಸ್ಟ್ರೈಟ್ ಶೂಟಿಂಗ್ ಮಾಡಿದ್ದೀವಿ. ಎರಡು ಅಂದರೆ ಒಂದೇ ಸ್ಕ್ರಿಪ್ಟಿಗೆ 2 ಭಾಷೆಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ತಾವೆಲ್ಲ ಗಮನಿಸಿರ್ತೀರ, ಈ ಕ್ರೈಮ್ ಜಾನರ್ ಮೂವೀಸು ಯೂಶ್ವಲಿ ಮಲಯಾಳಂನಲ್ಲಿ ಹೆಚ್ಚೆಚ್ಚಾಗಿ ಬರ್ತಾ ಇರ್ತದೆ. ಆಮೇಲೆ ಹಿಂದಿ ಬೇರೆ ಭಾಷೆಗಳಲ್ಲೂ ಬರ್ತಾ ಇದೆ. ಬಟ್ ಕನ್ನಡದಲ್ಲಿ ಕ್ರೈಮ್ ಜಾನರ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೂವಿಗಳು ಬಹಳ ವಿರಳ. ಹಾಗಾಗಿ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಈ ರೀತಿಯ ಒಂದು ವಿಶೇಷವಾದ ಚಿತ್ರವನ್ನು ಕೊಡಬೇಕಂತ ಹೇಳಿ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಬ್ಯಾನರಿಂದ ನಾವು ತೀರ್ಮಾನ ಮಾಡಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಇದು ನಮ್ಮ ಮೊದಲನೆಯ ಚಿತ್ರ ಕೂಡ ಹೌದು. ಈ ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪ್ರದೀಪ್ ಅರಸಿಕೆರೆ ಅವರು ರಚನೆ ಅಂದರೆ ಸ್ಟೋರಿ ಮತ್ತು ನಿರ್ದೇಶನ ಎರಡನ್ನೂ ಮಾಡಿ ಚಿತ್ರವನ್ನು ಮಾಡಿದ್ದಾರೆ. ಇದನ್ನು ಇದೇ ಮಾರ್ಚ್ ಅಂದರೆ ಬರುವ ತಿಂಗಳು ಮಾರ್ಚ್ 6ನೇ ತಾರೀಕು ಕರ್ನಾಟಕ ಹಾಗೂ ಕೇರಳಾದ್ಯಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಚಿತ್ರದ ನಾಯಕ ನಟರಾಗಿರುವಂತಹ ಜಾನ್ ಕೈಪಲ್ಲಿ ಇವರು ಮಲಯಾಳಂನವರು ಮೂಲತಃ, ಹಾಗೂ ಅಲ್ಲಿ ಬಹಳಷ್ಟು ಮೂವಿಗಳನ್ನು ಮಾಡಿದ್ದಾರೆ. ಅಮರಾನ್ ಅಂತ ಹೇಳಿ ಒಂದು ಚಿತ್ರ ತಮಗೆಲ್ಲ ಗೊತ್ತಿರಬಹುದು, ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಅದರಲ್ಲಿ ಇವರು ಕೂಡ ನಟನೆಯನ್ನು ಮಾಡಿದ್ದಾರೆ. ಜಾನ್ ಕೈಪಲ್ಲಿಲ್ ಅಂತ ಇವ್ರ ಹೆಸರು. ಹಾಗೂ ಡೇನ್ ಡೇವಿಸ್ ಅಂದ್ಬಿಟ್ಟು ಇವರು ಕೂಡ ಮಲಯಾಳಂನ ಕಲಾವಿದರು. ಈ ಚಿತ್ರದಲ್ಲಿ ವಿಶೇಷ ಏನಂದರೆ, ಕರ್ನಾಟಕ ಹಾಗೂ ಕೇರಳ ಎರಡೂ ಚಿತ್ರರಂಗದಿಂದ ಕಲಾವಿದರುಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಮಿಕ್ಸ್ ಆಫ್ ಬೋತ್ ಇಂಡಸ್ಟ್ರಿ ಆರ್ಟಿಸ್ಟ್ಸ್, ಒಂದು ಈ ಪೊಲೀಸ್ ಪಾತ್ರಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ಕಾಸ್ಟ್ ಮಾಡಿದ್ದೇವೆ. ಹಾಗೂ ಪ್ರಮೋದ್ ಶೆಟ್ಟಿ ಅವರು ಮುಖ್ಯವಾಗಿ ನಮ್ಮ ಕರ್ನಾಟಕದಿಂದ ಅವರ ಒಂದು ಬಹಳ ದೊಡ್ಡ ಪಾತ್ರ, ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಶೋಭರಾಜ್ ಇರ್ಬೋದು, ದೇವರಾಜ್ ಡೈನಮಿಕ್ ಹೀರೋ ದೇವರಾಜ್ ಸರ್ ಇರ್ಬೋದು, ಆಮೇಲೆ ದಿನೇಶ್ ಮಂಗಳೂರು ಅಂತೇಳಿ ಕಳೆದ ವರ್ಷ ಹಾರ್ಟ್ ಅಟ್ಯಾಕಲ್ಲಿ ತೀರೋದಂಥವ್ರು ತಮಗೆಲ್ಲ ತಿಳಿದಿರ್ತದೆ ಅವರು. ಆಮೇಲೆ ಅರ್ಚನಾ ಕೊಟ್ಟಿಗೆ ಅಂತ ಹೇಳಿ ಅಳಿದು ಉಳಿದವರು. ನೆಕ್ಸ್ಟ್ ಆಕ್ಚುಲಿ ಇದು ನನಗೆ ಶಿವಮೊಗ್ಗ ತುಂಬಾ ಸ್ಪೆಷಲ್ ಸರ್. ಏನಕ್ಕೆ ಅಂದ್ರೆ ನಾನು ಇಡೀ ಸಿನಿಮಾ ಶೂಟ್ ಮಾಡಿರೋದು ಇಲ್ಲೇ ಕಾರ್ಗಲ್ಲು ಜೋಗಲ್ಲೇ ನಾನು ಇಡೀ ಸಿನಿಮಾ ಶೂಟ್ ಮಾಡಿರೋದು. ಹಾಗಾಗಿ ನನಗೆ ಶಿವಮೊಗ್ಗ ಜನತೆಗೆ ಮತ್ತೆ ನಿಮಗೆ ಪ್ರೆಸ್ ಅವರಿಗೆ ಎಲ್ಲ ನಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗಾಗಿ ಶೇಷ ಅನ್ನೋದು ತುಂಬಾ ವಿಶೇಷ ಸರ್ ಸಿನಿಮಾ. ಯಾಕೆಂದ್ರೆ ಯಾವತ್ತೂ ಒಂದು ಸಿನಿಮಾ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಜೊತೆ ನಮಗೆ ಏನಾದರೂ ಒಂದು ಸೋಷಿಯಲ್ ಕನ್ಸರ್ನ್ ಇರಬೇಕು. ಆಮೇಲೆ ಯಾವುದೇ ಒಂದು ಪವರ್ನ ನಾವು ಕ್ವಶನ್ ಮಾಡಬೇಕು. ಆ ಪವರ್ನ ಕ್ವಶನ್ ಮಾಡೋ ಒಂದು ಪ್ರಯತ್ನ ಈ ಶೇಷದಲ್ಲಿ ಆಗಿದೆ ಸರ್. ಅದೊಂದು ನಾನು ಹೇಳ್ತೇನೆ. ಹಾಗಾಗಿ ಈ ಸಿನಿಮಾಗೆ ತುಂಬಾ, ಯಾಕೆಂದ್ರೆ ಒಂದು ಸಿನಿಮಾ ಮಾಡೋದೇ ಎಷ್ಟು ಕಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಯೂಶಲಿ ಅಂಥದ್ರಲ್ಲಿ 2 ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡೋಂಥ ಪ್ರೊಡ್ಯೂಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗಾಗಿ ಈ ಸಿನಿಮಾ ಸೈಮಲ್ಟೇನಿಯಸ್ ಅಲ್ಲಿ ಶೂಟ್ ಮಾಡಿರೋದು. ಈಗ ಎಕ್ಸಾಂಪಲ್ ಒಂದು ಶಾರ್ಟಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಕಾಸ್ಟ್ಯೂಮ್ ಹಾಕಿ ಕನ್ನಡ ಬಿಟ್ಟು ಮಲಯಾಳಂ ಚೇಂಜ್ ಮಾಡಿ ಶೂಟ್ ಮಾಡಿರೋಂಥ ಒಂದು ಸಿನಿಮಾ. ಹಾಗಾಗಿ ಎಲ್ಲರಿಗೂ, ನಮ್ಮ ಜಾನ್ ಸರ್, ಡೈನ್ ಸರ್, ನಮ್ಮ ಭೈರವ್, ಎಲ್ಲರಿಗೂ ನಂದೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಸರ್ ಅದು ಆಕ್ಚುಲಿ ಸಿನಿಮಾದಲ್ಲಿ ಇದೆ ಸರ್. ಹಲೋ, ನಾನು ಎಸ್ ಪಿ ಮಾತಾಡ್ತಾ ಇದ್ದೀನಿ. ಯಾರು ಮಾತಾಡ್ಲಿಲ್ಲ ಅಂದಾಗ ನಿಮಗೆ ಆಕ್ಚುಲಿ ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ ಸರ್. ಸಿನಿಮಾದಲ್ಲಿ ಲೆಂತ್ ಇದೆ, ಬಟ್ ನಾವು ಟೀಸರ್ ಅಲ್ವಾ, ಹಾಗಾಗಿ ತುಂಬಾ ಎಡೆ ಡೈಲಾಗ್ ಆಡ್ ಮಾಡಿದ್ದೀವಿ ಸರ್.
ಸರ್ ಸಾಂಗ್ ಇಲ್ಲ ಸರ್ ಸಿನಿಮಾದಲ್ಲಿ, ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬಟ್ ಒಂದು ಟೈಟಲ್ ಕ್ರೆಡಿಟ್ಸ್ ಇದೆ ಅಂತ ಒಂದು ಸಾಂಗ್ ಇದೆ, ಒಂದು ಇಂಗ್ಲಿಷ್ ಸ್ಟೈಲ್ ಅಲ್ಲಿ ಒಂದು ಸಾಂಗ್ ಇದೆ ಸರ್. ಇದು ಸರ್ ಮಾರ್ಚ್ 6ನೇ ತಾರೀಕಿಗೆ ಈ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಿಮ್ಮ ಪ್ರೆಸ್ ಮೀಡಿಯಾ ಮೂಲಕ ಇದು ಹೆಚ್ಚು ಜನಕ್ಕೆ ತಲುಪಿಸಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ಸರ್. ಅಗೇನ್ ಎನಿ ಕ್ವಶನ್ ಸರ್? ಪ್ರದೀಪ್ ಅರಸಿಗೆರೆ ಸರಿನಾ?